ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಈ ಒಂದು ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸವಿವರವಾಗಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಸುಮಾರು 11 ಪ್ರಶ್ನೆಗಳನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಇನ್ನು ಅದರ ಮುಂದುವರಿದ ಭಾಗವಾಗಿ 12ನೇ ಪ್ರಶ್ನೆಯಿಂದ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಈಗ ನಮ್ಮ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ತಡ ಮಾಡದೆ ವಿಡಿಯೋನ ಆರಂಭ ಮಾಡೋಣ. ಬನ್ನಿ ಪ್ರಶ್ನೆ 12 ಏನಿದೆ ಅಂತ ನೋಡೋಣ. ಕೆಳಗೆ ಕೊಟ್ಟರೆ ಚಿತ್ರವನ್ನು ಗಮನಿಸಿ. ಇಲ್ಲಿ 2 ಪತ್ರರಂಧ್ರಗಳ ಚಿತ್ರಗಳನ್ನು ನೀಡಲಾಗಿದೆ. ಯಾವ ಚಿತ್ರವು ಅಧಿಕ ಪ್ರಮಾಣದಲ್ಲಿ ಅನಿಲಗಳ ವಿನಿಮಯವಾಗುವುದನ್ನು ಸೂಚಿಸುತ್ತದೆ, ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದರ ಜೊತೆಗೆ ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಭಾಗಗಳನ್ನು ಹೆಸರಿಸಿ ಮತ್ತು ಎಕ್ಸ್ ಭಾಗದ ಕಾರ್ಯವೇನು ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಲಾಗಿದೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಯಾವ ಚಿತ್ರವು ಅಧಿಕ ಪ್ರಮಾಣದ ಅನಿಲದ ವಿನಿಮಯವಾಗುವುದನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು. ಚಿತ್ರ ಎ ಅಂತಕ್ಕಂಥದ್ದು ಹೆಚ್ಚಿನ ಅನಿಲದ ವಿನಿಮಯವನ್ನು ತೋರಿಸ್ತದೆ, ಯಾಕಂದರೆ ಇದು ತೆರೆದ ಪತ್ರರಂಧ್ರವಾಗಿದೆ. ತೆರೆದ ಪತ್ರರಂಧ್ರ ಏನು ಮಾಡ್ತದೆ, ಹೆಚ್ಚಿನ ಪ್ರಮಾಣದ ಅನಿಲದ ವಿನಿಮಯವನ್ನು ಸೂಚಿಸ್ತದೆ. ಇನ್ನು ಎರಡನೇ ಚಿತ್ರ ಏನಿದೆ, ಇದು ಮುಚ್ಚಿದ ಪತ್ರರಂಧ್ರ ವ್ಯವಸ್ಥೆ ಇದೆ. ಅದರಿಂದ ಇಲ್ಲಿ ಅನಿಲದ ವಿನಿಮಯ ಕಡಿಮೆ ಆಗಿರುತ್ತೆ. ಇನ್ನು ಎಕ್ಸ್ ಅಂತಕ್ಕಂಥ ಭಾಗ ಏನನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಎಕ್ಸ್ ಅಂತಕ್ಕಂಥ ಭಾಗವು ಕಾವಲು ಕೋಶದ ಒಂದು ಭಾಗವನ್ನು ತೋರಿಸ್ತದೆ. ವಾಯ್ ಅಂತಕ್ಕಂಥದ್ದು ಪತ್ರರಂಧ್ರದ ಚಿತ್ರವನ್ನು ತೋರಿಸ್ತಕ್ಕಂಥದ್ದು. ಎಕ್ಸ್ ಭಾಗವು ಇದರ ಕಾರ್ಯ ಪತ್ರರಂಧ್ರ ತೆರೆಯಲು ಮತ್ತು ಮುಚ್ಚಲು ಇದು ಸಹಾಯ ಮಾಡುತ್ತದೆ, ಅದು ಕಾವಲು ಜೀವಕೋಶ. ಇನ್ನು 13ನೇ ಪ್ರಶ್ನೆ ನೋಡ್ತಾ ಹೋದಂತೆ, ಕೆಳಗಿನ ಚಿತ್ರಗಳ ಮೂಲಕ ವ್ಯಕ್ತಪಡಿಸಲಾದ ಪ್ರಯೋಗಗಳಲ್ಲಿ ಬಿಡುಗಡೆಗೊಂಡಿರುವ ಪಿ ಮತ್ತು ಕ್ಯೂ ಅನಿಲಗಳನ್ನು ಹೇಗೆ ಪತ್ತೆ ಹಚ್ಚಬಹುದು ಅನ್ನುವಂತಹ ಪ್ರಶ್ನೆ. ಇಲ್ಲಿ ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, 2 ಚಿತ್ರಗಳನ್ನು ನೀಡಲಾಗಿದೆ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಸತು ಮತ್ತು ಸಲ್ಫ್ಯೂರಿಕ್ ಆಮ್ಲ Zn+H2SO4 ಅಂತಕ್ಕಂತಹ 2 ರಾಸಾಯನಿಕಗಳಿವೆ. Zn ಅಂತಕ್ಕಂಥ ಸತು, H2SO4 ಅಂತಕ್ಕಂಥದ್ದು ಸಲ್ಫ್ಯೂರಿಕ್ ಆಮ್ಲ. ಇನ್ನೊಂದು ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ HCl ಅಂತಕ್ಕಂತಹ ಒಂದು ಆಮ್ಲ ಇದೆ. ಅದರ ಜೊತೆಗೆ Na2CO3 ಅಂತಕ್ಕಂತಹ ಒಂದು ಲೋಹೀಯ ಕಾರ್ಬೋನೇಟ್ ಇದೆ. ಹಾಗಾದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಮತ್ತೊಂದು ಸಾರಿ ನೋಡೋಣ. ಕೆಳಗಿನ ಚಿತ್ರಗಳ ಮೂಲಕ ವ್ಯಕ್ತಪಡಿಸಲಾದ ಪ್ರಯೋಗಗಳಲ್ಲಿ ಬಿಡುಗಡೆಗೊಂಡಿರುವ ಪಿ ಮತ್ತು ಕ್ಯೂ ಅನಿಲಗಳನ್ನು ಹೇಗೆ ಪತ್ತೆ ಹಚ್ಚಬಹುದು ಅನ್ನುವಂಥದ್ದನ್ನು ನೋಡಲಿಕ್ಕೆ ಇಲ್ಲಿ ಹೋದಂತೆ, ಪಿ ಅನಿಲ ಅಂತಕ್ಕಂಥದ್ದು ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಹೈಡ್ರೋಜನ್ ಅನಿಲ. ಯಾಕಂತಂದರೆ ಇಲ್ಲಿ ಒಂದು ಲೋಹ ಇದೆ, ಆ ಲೋಹ ಆಮ್ಲದೊಂದಿಗೆ ವರ್ತಿಸಿದೆ. ಯಾವಾಗ ಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ ಆವಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಒಂದು ಆಮ್ಲ ಇದೆ, ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ಸೋಡಿಯಂ ಕಾರ್ಬೋನೇಟ್ ಇದೆ, ಅಂದರೆ ಲೋಹದ ಕಾರ್ಬೋನೇಟ್ ಇದೆ. ಯಾವಾಗ ಲೋಹದ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸುತ್ತದೆ ಆವಾಗ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್. ಉತ್ತರವನ್ನು ಯಾವ ರೀತಿ ನೀಡಲಾಗಿದೆ ಅಂತಕ್ಕಂಥ ನೋಡೋಣ ಹೋಗೋಣ. ಒಂದನೇದು ಏನಿದೆ, ಇದು ಹೈಡ್ರೋಜನ್ ಅನಿಲ ಬಳಿಗೆ ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡು ಬಂದಾಗ ಅದು ಪ್ರಕಾಶಮಾನವಾಗಿ ಉರಿಯುತ್ತದೆ, ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ ಅಂತಂದ್ರೂ ಸರಿಯಾಗಿ ಇರ್ತಕ್ಕಂಥ ಉತ್ತರ. ಆದ್ದರಿಂದ ಇದು ಹೈಡ್ರೋಜನ್ ಅನಿಲದ ಉಪಸ್ಥಿತಿಯನ್ನು ತೋರಿಸ್ತದೆ ಅಂತಕ್ಕಂಥದ್ದನ್ನು ಈ ರೀತಿ ವಿವರಿಸಬಹುದು. ಇನ್ನು ಕ್ಯೂ ಅಂತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅನಿಲದ ಬಳಿಗೆ ಬೆಂಕಿ ಕಡ್ಡಿಯನ್ನು ತೆಗೆದುಕೊಂಡಾಗ ಅದು ನಂದಿ ಹೋಗುತ್ತದೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅದು ಬಿಳಿಯ ಬಣ್ಣಕ್ಕೆ ಬದಲಾಗುತ್ತದೆ. ಈ 2 ಪ್ರಯೋಗಗಳ ಸಹಾಯದಿಂದ ಬಿಡುಗಡೆ ಆಗಿರತಕ್ಕಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆ, ಎಕ್ಸ್ ಮತ್ತು ವಾಯ್ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ, ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಮಧ್ಯದನ ತಾವು ಗಮನಿಸ್ತಾ ಇದ್ದೀರಿ, ಪ್ರಾಣಿಗಳು ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ 2 ಪ್ರಾಣಿಗಳಿವೆ. ಒಂದೇ ಎಕ್ಸ್ ಅಂತಕ್ಕಂಥ ಪ್ರಾಣಿಯ ಸಣ್ಣ ಕರುಳಿನ ಉದ್ದ 20 ರಿಂದ 40 ಅಡಿಗಳು. ಇನ್ನೊಂದು ವಾಯ್ ಅಂತಕ್ಕಂತಹ ಪ್ರಾಣಿಯ ಸಣ್ಣ ಕರುಳಿನ ಉದ್ದ 5 ರಿಂದ 8 ಅಡಿಗಳು. ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಮತ್ತು ನಿಮ್ಮ ತೀರ್ಮಾನಗಳ ವೈಜ್ಞಾನಿಕ ಕಾರಣಗಳಿಂದ ಪುಷ್ಟೀಕರಿಸಿ ಅಂತಕ್ಕಂಥದ್ದಿದೆ. ಎಕ್ಸ್ ಅಂತಕ್ಕಂತಹ ಪ್ರಾಣಿ ಸಸ್ಯಾಹಾರಿ ಪ್ರಾಣಿಯಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬಹುದು, ಮತ್ತು ವಾಯ್ ಅಂತಕ್ಕಂತಹ ಪ್ರಾಣಿ ಮಾಂಸಾಹಾರಿ ಅಂತಕ್ಕಂಥದ್ದನ್ನು ಹೇಳಬಹುದು. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದಂತೆ, ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಮಾಂಸಾಹಾರಿ ಪ್ರಾಣಿಗಳಿಗಿಂತ ಹೆಚ್ಚಾಗಿರುತ್ತದೆ, ಉದ್ದವಾಗಿರುತ್ತದೆ ಅಂತ. ಹಾಗಾದರೆ ಸಸ್ಯಾಹಾರಿಗಳಲ್ಲಿ ಸೆಲ್ಯುಲೋಸನ್ನು ಜೀರ್ಣ ಮಾಡಬೇಕಾಗಿರುವುದರಿಂದ ಅದು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದರಿಂದ ಸಣ್ಣ ಕರುಳಿನ ಉದ್ದ ಹೆಚ್ಚಾಗಿರುತ್ತೆ. ಮಾಂಸಾಹಾರಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣ ಮಾಡಲಿಕ್ಕೆ ಏನು ಅವಶ್ಯಕತೆ ಇರೋದಿಲ್ಲ, ಆದ್ದರಿಂದ ಸಣ್ಣ ಕರುಳಿನ ಉದ್ದ ಚಿಕ್ಕದಾಗಿರುತ್ತದೆ ಅಂತ ಹೇಳಬಹುದು.
ಸೊ ಮುಂದಿನ ಪ್ರಶ್ನೆಯನ್ನು ನೋಡ ಹೋಗೋಣ. ಕೆಳಗೆ ಕೊಟ್ಟಿರುವ ಚಿತ್ರಗಳು 3 ಬೇರೆ ಬೇರೆ ಪ್ರಾಣಿಗಳ ಹೃದಯವನ್ನು ಪ್ರತಿನಿಧಿಸುತ್ತವೆ. ಅದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು. ಸೊ ಒಂದನೇದು 2 ಕೋಣೆಗಳ ಹೃದಯ ಇದೆ, ಎರಡನೇದು 4 ಕೋಣೆಗಳ ಹೃದಯ ಇದೆ, ಮೂರನೇದು 3 ಕೋಣೆಗಳ ಹೃದಯವನ್ನು ಇಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಯಾವ ಹೃದಯವು ಅಧಿಕ ಶಕ್ತಿ ಅವಶ್ಯಕತೆ ಇರುವ ಪ್ರಾಣಿಗೆ ಉಪಯುಕ್ತವಾಗಿದೆ ಮತ್ತು ಏಕೆ ಅಂತಕ್ಕಂತಹ ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ನಾ ಇಲ್ಲಿ ಗುರುತಿಸದಿರ್ತಕ್ಕಂತಹ ಎರಡನೇ ಚಿತ್ರ ಏನಿದೆ, ಇದು 4 ಕೋಣೆಗಳ ಹೃದಯ ಇರತಕ್ಕಂಥ ಚಿತ್ರ. ಸೊ ಇದು ಹೆಚ್ಚಿನ ಶಕ್ತಿಯ ಬೇಡಿಕೆ ಇರತಕ್ಕಂತಹ ಪ್ರಾಣಿಗಳಿಗೆ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಹೃದಯವಾಗಿದೆ. ಸೊ ಹಾಗಾದರೆ ಕಾರಣ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋದಂತೆ, ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿ ಸಾಗಾಣಿಕೆ ಆಗುತ್ತದೆ ಮತ್ತು ಇದರಿಂದ ಏನಾಗುತ್ತೆ, ಜೀವಿಗಳ ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ನ ಸರಬರಾಜು ಸಂತೃಪ್ತವಾಗಿ ಆಗುವಂತೆ ಸಾಧ್ಯ ಆಗುತ್ತೆ ಮತ್ತು ದೇಹಕ್ಕೆ ಗರಿಷ್ಠ ಪ್ರಮಾಣದ ಆಕ್ಸಿಜನ್ನ ಒದಗಿಸಲಿಕ್ಕೆ ಈ ರೀತಿಯ ಹೃದಯ ಅವಶ್ಯಕವಾಗಿದೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋದಂತೆ, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಪರಾವರ್ತಿತ ಚಾಪದ ಸರಿಯಾದ ಮಾರ್ಗ ಅಂತಕ್ಕಂಥದ್ದಿದೆ. ಸೊ ಆಯ್ಕೆಗಳನ್ನು ನೋಡಿಕೊಂಡು ಸೊ ಅದಕ್ಕೆ ಸರಿಯಾದ ಮಾರ್ಗವನ್ನು ಹೇಳಿದಾಗ, ಮೊದಲು ಸಿ ದಿಂದ ಎಗೆ ಬರುತ್ತೆ, ಎದಿಂದ ಬಿಗೆ ಬರುತ್ತೆ, ಬಿದಿಂದ ಇ ದಿಂದ ಡಿ, ಸಿ ಇಂದ ಎ ಇಂದ ಬಿ, ಬಿ ಇಂದ ಇ ಇಂದ ಡಿ ಅಂತಕ್ಕಂಥದ್ದು ಇದು ಸರಿಯಾದ ಮಾರ್ಗವಾಗಿದೆ. ಕೆಳಗೆ ಕೊಟ್ಟಿರೋ ಚಿತ್ರದಲ್ಲಿ ನರ ಆವೇಗಗಳ ಚಲನೆಯ ಸರಿಯಾದ ಮಾರ್ಗ ಅಂತ ಇದೆ. ಸೊ ಡೆಂಡ್ರೈಟ್ದಿಂದ ಕೋಶಕಾಯ, ಅಲ್ಲಿಂದ ಆಕ್ಸೋನ್, ಅಲ್ಲಿಂದ ನರತುದಿ. ಸೊ ಹಾಗಾದರೆ ಫಸ್ಟು ಏನು ಬರುತ್ತೆ ಅಂತಂದರೆ ಇಲ್ಲಿ ಪಿ ದಿಂದ ಆದಿಂದ ಎಸ್ ದಿಂದ ಕ್ಯೂ ಅಂತಕ್ಕಂಥದ್ದು. ಸೊ ಪಿ ಆರ್ ಎಸ್ ಕ್ಯೂ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗಮನಿಸಿ. ಇಂತಹ ಸಸ್ಯಗಳಲ್ಲಿ ಆಧಾರದಿಂದ ದೂರವಿರುವ ಸಸ್ಯಗಳ ಭಾಗಗಳ ಬೆಳವಣಿಗೆಗೆ ಕುಡಿಗಳು ಹೇಗೆ ಕೊಡುಗೆ ನೀಡುತ್ತವೆ ಅಂತಕ್ಕಂಥದ್ದನ್ನು ಕೇಳಲಾಗಿದೆ. ಸೊ ಉಳಿದ ಕಾಂಡಗಳ ಭಾಗಗಳು ಭೂಮಿಯಿಂದ ಮೇಲೆ ಬೆಳೆಯಲು ಮತ್ತು ರಕ್ಷಿಸಲು ಕೊಡುಗೆಯನ್ನು ನೀಡುತ್ತವೆ ಅಂತಕ್ಕಂಥದ್ದನ್ನು ಉತ್ತರದಲ್ಲಿ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ 2 ನರಕೋಶದ ಚಿತ್ರಗಳ ನಡುವಣ ಕೆ ಎಂದು ಗುರುತಿಸಿರುವ ಭಾಗದಲ್ಲಿ ಯಾವ ಪ್ರಕ್ರಿಯೆಯು ಜರುಗುವುದು ಅನ್ನುವಂಥದ್ದಿದೆ. ಸೊ ಇದೇ ರೀತಿಯ ಪ್ರಶ್ನೆಯನ್ನು ಆಲ್ರೆಡಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ರಾಸಾಯನಿಕ ರೂಪದಲ್ಲಿ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಈ ಭಾಗಕ್ಕೆ ನಾವು ಸಂಸರ್ಗ ಅಂಥೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಅನುವರ್ತನೀಯ ಚಲನೆಯನ್ನು ತೋರಿಸುವ ಚಿತ್ರವನ್ನು ಗುರುತಿಸಿ ಕಾರಣ ಕೊಡಿ ಅಂತಕ್ಕಂಥದ್ದು. ಸೊ ತಾವಿಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಬೇರುಗಳು ಕೆಳಗಡೆ ಹೊರಟಿರುವುದನ್ನು ಮತ್ತು ಕಾಂಡದ ಭಾಗವೂ ಸಹ ಕೆಳಗಡೆ ಹೊರಟಿರುವುದನ್ನು ನಾವು ಗಮನಿಸಬಹುದು. ಬೇರುಗಳು ಈ ಚಿತ್ರದಲ್ಲಿ ಬಿ ಚಿತ್ರದಲ್ಲಿ ಮೇಲೆ ಮತ್ತು ಕಾಂಡಗಳು ಸಹ ಮೇಲ್ಗಡೆ ಹೊರಟಿರತಕ್ಕಂಥದ್ದನ್ನು ಗಮನಿಸಬಹುದು. ಈ ಸಿ ಚಿತ್ರದಲ್ಲಿ ಬೇರುಗಳು ಕೆಳಗಡೆ, ಕಾಂಡದ ಭಾಗ ಮೇಲ್ಗಡೆ ಚಲಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ, ಸೊ ಯಾವ ಚಿತ್ರದಲ್ಲಿ ಅನುವರ್ತನೀಯ ಚಲನೆ ಸರಿಯಾಗಿರುವಂಥದ್ದನ್ನು ತೋರಿಸ್ತದೆ ಮತ್ತು ಕಾರಣ ಕೊಡಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಬೇರುಗಳು ಕೆಳಗಡೆ ಚಲಿಸ್ತಾ ಇವೆ ಅಂದರೆ ಗುರುತ್ವಾನುವರ್ತನೆಯನ್ನು ತೋರಿಸ್ತಾ ಇವೆ. ಅದೇ ರೀತಿಯಾಗಿ ಕಾಂಡದ ಭಾಗಗಳು ದ್ವಿತೀಯ ಅನುವರ್ತನಾ ಚಲನೆಯನ್ನು ತೋರಿಸ್ತಾ ಇವೆ. ಸೊ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಿ. ಚಿತ್ರ ಸಿನಲ್ಲಿ ಸಸ್ಯಗಳು ಗುರುತ್ವಾನುವರ್ತನೆಯನ್ನು ತೋರಿಸ್ತವೆ ಬೇರುಗಳು, ಏಕೆಂದರೆ ಗುರುತ್ವಾನುವರ್ತನೆಯು ಸಸ್ಯದ ಬೇರುಗಳು ಗುರುತ್ವದ ಕಡೆಗೆ ಚಲಿಸುವುದನ್ನು ಧನಾತ್ಮಕ ಗುರುತ್ವಾನುವರ್ತನೆ ಆಗಿದೆ. ಸೊ ಅದೇ ರೀತಿಯಾಗಿ ಕಾಂಡದ ಬೆಳವಣಿಗೆಯು ಗುರುತ್ವದ ವಿರುದ್ಧದ ಬೆಳವಣಿಗೆ ಋಣಾತ್ಮಕ ಗುರುತ್ವಾನುವರ್ತನೆಯನ್ನು ತೋರಿಸ್ತಾ ಇದೆ ಅಥವಾ ದ್ವಿತೀಯ ಅನುವರ್ತನೆಯನ್ನು ತೋರಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಸೊ ಇನ್ನು ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಅದರ ಸಾಮಾನ್ಯ ಕಾರ್ಯವೇನು, ಗುರುತಿಸಿದ ಸಿ ಮತ್ತು ಎ ಭಾಗಗಳ ಕಾರ್ಯವನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ಸಿ ಮತ್ತು ಎ ನೋಡ್ರಿ, ಇದು ಸಿ ಮತ್ತು ಇದು ಎ. ಸೊ ಈ ಭಾಗಗಳನ್ನು ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ. ಸಿ ಅಂತಕ್ಕಂಥದ್ದು ಜ್ಞಾನವಾಹಿ ನರ, ಸಂದೇಶಗಳು ಮಿದುಳಿನ ಬಳಿಗೆ ಸಾಗಿಸಲಿಕ್ಕೆ ಇವು ಸಹಾಯ ಆಗುತ್ತೆ. ಎ ಅಂತಕ್ಕಂಥದ್ದು ಕಾರ್ಯನಿರ್ವಾಹಕ. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೋದಂತೆ ನಮಗೆ ಭಾಸ ಆಗುತ್ತೆ. ಸೊ ಇನ್ನೊಂದು ಸರಿಯಾದ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಸಿ ಮತ್ತು ಎ ಅಂತ ಭಾಗಗಳ ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಸಿ ಅಂತಕ್ಕಂಥದ್ದು ಏನಿದೆ, ಮಾಹಿತಿಯನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂತಹ ಒಂದು ಭಾಗದಂತೆ ಭಾಸವಾಗುತ್ತದೆ. ಸೊ ಆದ್ದರಿಂದ ಇದು ಗ್ರಾಹಕ ಕೋಶ ಅಂಥೇಳಿ ನಾವು ಕರಿತೀವಿ. ಗ್ರಾಹಕ ಅಂದರೆ ಮಾಹಿತಿಯನ್ನು ಸ್ವೀಕರಿಸ್ತಕ್ಕಂಥದ್ದು. ಸಿ ಅಂತಕ್ಕಂಥದ್ದು ಗ್ರಾಹಕ ಆಗಿರ್ತದೆ. ಎ ಅಂತಕ್ಕಂಥದ್ದು ಜ್ಞಾನವಾಹಿ ನರಕೋಶ ಅಂಥೇಳಿ ನಾವು ಕರಿತೀವಿ. ಸೊ ಇದು ಮಾಹಿತಿಯನ್ನು ಗ್ರಾಹಕಗಳಿಂದ ಸಂಪರ್ಕ ಕಲ್ಪಿಸುವ ನರಕೋಶ ಅಥವಾ
ಮಿದುಳು ಬಳ್ಳಿಗೆ ಕೊಂಡೊಯ್ಯತಕ್ಕಂತಹ ಕೆಲಸವನ್ನು ಅದು ಮಾಡುತ್ತೆ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ, ಅದರ ಸಾಮಾನ್ಯ ಕಾರ್ಯವೇನು? ಎ ಮತ್ತು ಬಿ ಎಂದು ಗುರುತಿಸಿರುವ ರಚನೆಗಳ ಕಾರ್ಯಗಳನ್ನು ತಿಳಿಸಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ, ಏಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಎ ಮತ್ತು ಬಿ ಅಂತ ಗುರುತಿಸ್ತಕ್ಕಂಥ ರಚನೆಗಳ ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ. ಎ ಮತ್ತು ಬಿ ನೋಡ್ರಿ, ಇದು ಪರಾವರ್ತಿತ ಚಾಪ ಅಂತಕ್ಕಂಥ ತೋರುವ ರಚನೆಯಾಗಿದೆ. ಇದು ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಸಹಾಯ ಆಗುತ್ತೆ. ಎ ಅಂತಕ್ಕಂತಹ ಭಾಗವು ಜ್ಞಾನವಾಹೀನರ ಇದು ಸಂದೇಶವನ್ನು ಗ್ರಾಹಕಗಳಿಂದ ಸ್ವೀಕರಿಸಿ ಮಿದುಳು ಬಳಿಗೆ ಸಾಗಿಸುತ್ತದೆ. ಇನ್ನು ಬಿ ಅಂತಕ್ಕಂಥ ಭಾಗ ಕಾರ್ಯನಿರ್ವಾಹಕ ಘಟಕ, ಇದು ಪ್ರಚೋದನೆಗೆ ಸೂಕ್ತ ಪ್ರತಿಕ್ರಿಯೆಯನ್ನು ತೋರ್ತಕ್ಕಂತಹ ಭಾಗವಾಗಿದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿ ನೀಡಿರುವ ಎಕ್ಸ್ ಮತ್ತು ವಾಯ್ ವಾಹಕ ತಂತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನಗಳಲ್ಲಿ ಸರಿಯಾದ ಒಂದು ಹೇಳಿಕೆ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ಇಲ್ಲಿ 4 ಆಯ್ಕೆಗಳಿವೆ. ಸರಿಯಾದ ಆಯ್ಕೆಯನ್ನು ಗುರುತಿಸಿ ಬರೆಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ತಾವು ಗಮನಿಸಬಹುದು, ಎಕ್ಸ್ ಮತ್ತು ವಾಯ್ ಅಂತಕ್ಕಂತಹ 2 ವಾಹಕ ತಂತಿಗಳಿವೆ. ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ ವಾಹಕ ಅಡ್ಡ ಕೊಯ್ತವು ಕಡಿಮೆ ಇರುವುದರಿಂದ ವಿದ್ಯುತ್ ಪ್ರವಾಹವು ಈ ವಾಹಕದಲ್ಲಿ ಹೆಚ್ಚಾಗಿರುತ್ತದೆ ಅಂಥೇಳಿ. ಸೊ ಅಡ್ಡ ಕೊಯ್ತ ಕಡಿಮೆ ಆದಂತೆ ಏನಾಗುತ್ತೆ ಅಂತಂದರೆ ವಿದ್ಯುತ್ ಪ್ರವಾಹ ಕಡಿಮೆ ಆಗುತ್ತೆ, ಹೆಚ್ಚಾಗೋದಿಲ್ಲ. ಆದ್ದರಿಂದ ಇದು ತಪ್ಪಾದಂತಹ ಉತ್ತರ. ಇನ್ನು ವಾಹಕ ವೈನ ಅಡ್ಡ ಕೊಯ್ತವು ಹೆಚ್ಚಾಗಿರುವುದರಿಂದ ರೋಧವು ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದಿದೆ. ಸೊ ವಾಹಕದ ಅಡ್ಡ ಕೊಯ್ತ ಹೆಚ್ಚಾದರೆ ಸೊ ರೋಧ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಆದ್ದರಿಂದ 2ನೇ ಉತ್ತರವು ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು. ಇನ್ನು ಎಕ್ಸ್ ವಾಹಕ ಅಡ್ಡ ಕೊಯ್ತ ಕಡಿಮೆ ಇರುವುದರಿಂದ ಇದು ಕಡಿಮೆ ರೋಧವನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು. ಸೊ ಯಾವಾಗ ಅಡ್ಡ ಕೊಯ್ತ ಕಡಿಮೆ ಆಗುತ್ತೆ ಆವಾಗ ರೋಧ ಹೆಚ್ಚಾಗುತ್ತೆ, ಕಡಿಮೆ ಆಗೋದಿಲ್ಲ. ಆದ್ದರಿಂದ 3ನೇದು ಸಹ ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಆಪ್ಷನ್ನನ್ನು ನೋಡ್ತಾ ಹೋಗೋಣ. ವೈ ವಾಹಕ ತಂತಿಯು ಎಕ್ಸ್ ವಾಹಕ ತಂತಿಗಿಂತ ಹೆಚ್ಚು ಅಡ್ಡ ಕೊಯ್ತವನ್ನು ಹೊಂದಿರುವುದರಿಂದ ಇದರಲ್ಲಿ ವಿದ್ಯುತ್ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು. ಸೊ ಇದು ಸರಿಯಾದ ಹೇಳಿಕೆಯಾಗಿದೆ. ಯಾಕಂತಂದರೆ ವಾಹಕ ವೈ ತಂತಿ ಏನಿದೆ ಅಡ್ಡ ಕೊಯ್ತ ಹೆಚ್ಚಾಗಿರುವುದರಿಂದ ರೋಧ ಕಡಿಮೆಯಾಗಿದ್ದು ವಿದ್ಯುತ್ ಪ್ರವಾಹ ಏನಾಗಿರುತ್ತೆ ಹೆಚ್ಚಾಗಿರುತ್ತದೆ ಅಂತಕ್ಕಂಥದ್ದು. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಕೆಲವೊಂದಷ್ಟು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರಾಧಾರಿತ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ನಾವು ಅಭ್ಯಾಸ ಮಾಡಿದ್ವಿ. ಇನ್ನಷ್ಟು ಕೆಲವೊಂದಷ್ಟು ಏನಿವೆ ಚಿತ್ರಾಧಾರಿತ ಪ್ರಶ್ನೆಗಳಿವೆ ಮತ್ತು ಅವುಗಳಿಗೆ ಯಾವ ರೀತಿ ಪರೀಕ್ಷೆಯಲ್ಲಿ ನಾವು ಉತ್ತರಿಸಬಹುದು ಅಂತಕ್ಕಂಥದ್ದನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.